ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ವೀಕ್ ಸ್ಟಾರ್ಟ್ ಆಗಿದೆ ಅಂತಲೇ ಅನ್ಬೋದು. ಈ ಒಂದು ಫ್ಯಾಮಿಲಿ ವೀಕಲ್ಲಿ ಯಾರ್ಯಾರೆಲ್ಲ ಬಂದಿದ್ದಾರೆ ಇದುವರೆಗೂ ಆ ಒಂದು ರಿಲೇಟೆಡ್ ಆಗಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಪ್ರೋಮೋ ಬಂದಿದೆ. ಪ್ರೋಮೋದಲ್ಲಿ ಏನೆಲ್ಲ ಇದೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ನ ಮಾಡಿ. ಅದೇ ಥರ ಇವಾಗ ಮೇಯ್ನ್ ವಿಷಯಕ್ಕೆ ಬರ್ತೀನಿ. ಆಲ್ಮೋಸ್ಟ್ ಎಲ್ಲ ಲೈವ್ ಅಪ್ಡೇಟ್ಸು ಮುಂಚೆ ಎಲ್ಲನೂ ಕೂಡ ಅಪ್ಡೇಟ್ಸ್ ಕೊಡ್ತಿದ್ನಲ್ಲ ಅದೆಲ್ಲನೂ ಕೂಡ ಇವಾಗ ಟೆಲಿಗ್ರಾಮ್ ಗ್ರೂಪಲ್ಲಿ ಬರ್ತಿದೆ. ಟೆಲಿಗ್ರಾಮ್ ಗ್ರೂಪ್ಗೆ ಯಾರೇನೂ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ ಇದನ್ನು ಕೂಡ ಲಾಸ್ಟ್ ವೀಕಲ್ಲೇ ಅಪ್ಡೇಟ್ನ ಮಾಡಿದ್ದೆ. ಈ ವೀಕು ಫ್ಯಾಮಿಲಿ ವೀಕ್ ಇರುತ್ತೆ ಅಂತ. ಅದೇ ಥರ ಇವಾಗ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಾಗಿ ಈ ಒಂದು ಪ್ರೋಮೋದಲ್ಲಿ ರಾಶಿಕಾ ಅವ್ರ ಪೇರೆಂಟ್ಸು ಮತ್ತು ಸೂರಜ್ ಅವ್ರ ಪೇರೆಂಟ್ಸ್ ಬಂದಿದ್ದಾರೆ ಅಂತಲೇ ಅನ್ಬೋದು. ಒಂದು ರಾಶಿಕಾ ಅವರ ತಮ್ಮ ಮತ್ತು ಅವ್ರ ಅಮ್ಮ ಬಂದಿದ್ದಾರೆ. ಅದೇ ಥರ ಸೂರಜ್ ಅವರ ಅಮ್ಮ ಬಂದಿದ್ದಾರೆ. ಯಾವ ರೀತಿ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತಲೇ ಅನ್ಬೋದು. ಏನೊಂದು ರಾಶಿಕಾ ಅವರ ತಮ್ಮ ಬಂದು ಒಂದು ಹೆಲ್ಮೆಟ್ ಹಾಕ್ಕೊಂಡು ಎಂಟ್ರಿನ ಕೊಡ್ತಾರೆ ಬಿಗ್ ಬಾಸ್ ಮನೆ ಒಳಗಡೆಗೆ. ಅದು ಕೂಡ ತುಂಬ ಒಂದು ಸ್ಪೈ ಥರ ಎಂಟ್ರಿ ಕೊಡ್ತಾರೆ. ಹೆಲ್ಮೆಟ್ ಹಾಕ್ಕೊಂಡಿರ್ತಾರೆ ಅಲ್ವಾ, ಯಾರು ಅಂತಲೂ ಕೂಡ ಅವರು ಕಂಡುಹಿಡಿಬೇಕು. ಅದನ್ನು ಅವರು ಕಾರಿಡಾರಿಂದ ಓಡಿಸ್ಕೊಂಡು ಅಂದರೆ ಅವ್ರು ಓಡ್ತಾ ಇರ್ತಾರೆ, ಅವ್ರು ನಿಂತ್ಕೋತಾ ಇರಲಿಲ್ಲ. ಆಮೇಲೆ ಹೆಲ್ಮೆಟ್ ತೆಗ್ದಾದ್ಮೇಲೆ ಗೊತ್ತಾಗುತ್ತೆ ಅದು ರಾಶಿಕಾ ಅವ್ರ ತಮ್ಮ ಅಂತ. ಅವ್ರ ಪಕ್ಕದಲ್ಲಿ ಇನ್ನೊಬ್ಬರು ಇರ್ತಾರೆ, ಅದು ಯಾರು ಅಂತ ಇನ್ನೂ ಗೊತ್ತಿಲ್ಲ. ಎಪಿಸೋಡಲ್ಲಿ ನೋಡಿದ್ರೆ ಗೊತ್ತಾಗ್ಬೋದೇನು. ಅದೇ ಥರ ಇನ್ನೊಂದು ವಿಷಯ ಏನಂತ ಅಂದರೆ ಕಾವ್ಯ ಅವ್ರ ಪೇರೆಂಟ್ಸು ಕೂಡ ಫಸ್ಟ್ ಎಂಟ್ರಿನ ಕೊಟ್ಟಿದ್ದಾರೆ. ಅದನ್ನು ಕೂಡ ಇವತ್ತಿನ ಎಪಿಸೋಡಲ್ಲಿ ಟೆಲಿಕಾಸ್ಟ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಏನಕ್ಕೆ ಅಂತ ಅಂದರೆ ಇನ್ನು ಶುಕ್ರವಾರನೇ ಒಂದು ಫ್ರೈಡೇ ಶೂಟ್ ಇರೋ ಚಾನ್ಸಸ್ ಜಾಸ್ತಿ ಇದೆ. ಕಿಚ್ಚ ಸುದೀಪ್ ಅವ್ರು ಇಲ್ಲ ಅಲ್ವಾ. ಫ್ರೈಡೇ 11 AM ವೋಟಿಂಗ್ ಲೈನಪ್ ಕ್ಲೋಸ್ ಆಗ್ತಿದೆ. ಈ ಒಂದು ವೋಟಿಂಗ್ ಲೈನಪ್ಪು ಕೂಡ ಈ ವಾರ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ಈ ವಾರ ಡಬಲ್ ಎಲಿಮಿನೇಷನ್ ಆಗೋ ಚಾನ್ಸಸ್ಸು ಕೂಡ ಇದೆ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಅದಾದಮೇಲೆ ರಾಶಿಕಾ ಅವರ ಅಮ್ಮ ಮೇನ್ ಗೇಟಿಂದ ಎಂಟ್ರಿನ ಕೊಡ್ತಾರೆ. ಆಮೇಲೆ ಗಿಲ್ಲಿ ಮತ್ತು ಅವ್ರ ಅಮ್ಮನ ಜೊತೆ ಒಂದು ಡಿಸ್ಕಷನ್ ಕೂಡ ಆಗುತ್ತೆ. ಅಂದರೆ ಇಲ್ಲಿ ರಾಶಿಕಾ ಅವ್ರ ಅಮ್ಮ ಬಂದಾಗ ಒಂದು ಮಾತನ್ನು ಕೂಡ ಕೇಳ್ತಾರೆ ಗಿಲ್ಲಿ ಅವರು. ಏನಂತ ಅಂದರೆ ಇವರು 5 ಜನ ಬಿಟ್ಟು ಅಂದರೆ ನಾರ್ಮಲ್ ಆಗಿ ಮೇಲ್ ಕಂಟೆಸ್ಟೆಂಟ್ಸ್ ಇದ್ದಾರಲ್ಲ ಅವರನ್ನ ಬಿಟ್ಟು ನಿಮ್ಗೆ ಯಾರಾದರೂ ಇಷ್ಟ ಆದ್ರ ಅಂತ ಕೇಳಿದಾಗ ಅವ್ರ ಅಮ್ಮನೂ ಕೂಡ ಒಂದು ಆನ್ಸರ್ನ ಕೊಡ್ತಾರೆ. ಆದರೆ ಬೇರೆ ಕಟ್ ಮಾಡಿದ್ದಾರೆ ಅಂತ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಏನಂತ ಅಂದರೆ ಯಾರು ಬೇಜಾರು ಮಾಡಿದ್ದಾರೆ ನನ್ನ ಮಗಳಿಗೆ ಅಂತ ಕೇಳಿದಾಗ ಯಾವ ಪೇರೆಂಟ್ಸು ಕೂಡ ಯಾರಿಗೂ ಹೇಳೋದಿಲ್ಲ ಅಂತ ಒಂದು ಮಾತನ್ನು ಕೂಡ ಕಿವಿ ಮಾತನ್ನು ಕೂಡ ಹೇಳ್ತಾರೆ. ಅದಾದಮೇಲೆ ಸೂರಜ್ ಅವ್ರ ಅಮ್ಮನೂ ಕೂಡ ಎಂಟ್ರಿ ಕೊಡ್ತಾರೆ. ಅದು ತುಂಬ ಎಮೋಷನಲ್ ಆಗಿರುತ್ತೆ ಅಂತಲೇ ಅನ್ಬೋದು. ಇವ್ರ ಥರ ನಾರ್ಮಲ್ ಆಗಿ ಎಂಟ್ರಿನ ಕೊಟ್ಟಿರೋದಿಲ್ಲ. ಅವರು ಕನ್ಫೆಕ್ಷನ್ ಹಾಲಲ್ಲಿ ಇರ್ತಾರೆ, ಕನ್ಫೆಕ್ಷನ್ ರೂಮಲ್ಲಿ ಇರ್ತಾರೆ. ಅದಾದಮೇಲೆ ಮುಂಚೆನೇ ಒಂದು ಲೆಟರ್ ಬರುತ್ತೆ. ಬುಜ್ಜು ನೀನಿಲ್ಲ ಅಂತ ಅಂದಿದ್ರೆ ಒಂದು ಊಟ ಮಾಡೋದಕ್ಕೂ ನನಗೊಂದು ಸ್ವಲ್ಪ ಆಗ್ತಿಲ್ಲ, ಆ ಒಂದು ಮೂಮೆಂಟ್ ಬರ್ತಿಲ್ಲ ಅಡುಗೆ ಮಾಡೋದಕ್ಕೂ ಅಂತ ಹೇಳಿದಾಗ ನೀನೇನಾದ್ರು ಒಂದು ಅಡುಗೆ ಮಾಡಿಬಿಟ್ಟು ನಾನು ಕಳಿಸ್ಕೊಡು ಅಂತ ಅಂದಾಗ ಆ ಒಂದು ಬಾಕ್ಸ್ನ ಇಟ್ಕೊಂಡು ಕನ್ಫೆಕ್ಷನ್ ಹಾಲ್ಗೆ ಹೋಗ್ತಾರೆ. ಅಲ್ಲಿರ್ತಾರೆ ಅವರು. ಅವ್ರ ಅಮ್ಮ ತುಂಬ ಎಮೋಷನಲ್ ಆಗಿರುತ್ತೆ. ಈ ವೀಕ್ ಕಂಪ್ಲೀಟಾಗಿ ಎಮೋಷನಲ್ ಆಗಿರುತ್ತೆ. ಯಾವುದೇ ಥರ ಟಾಸ್ಕ್ ಇರೋದಿಲ್ಲ. ಲೈವಲ್ಲಿ ಯಾವ ಥರ ಟೆಲಿಕಾಸ್ಟ್ ಮಾಡ್ತಾರೆ ಅಂತ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಷ್ಟೇ. ಇವಾಗ ಇಬ್ಬರು ಪೇರೆಂಟ್ಸ್ ಬಂದಿದ್ದಾರೆ. ದಿನಕ್ಕೆ 3 ಜನ ಪೇರೆಂಟ್ಸ್ ಎಂಟ್ರಿನ ಕೊಡ್ತಾರೆ, 3 ಫ್ಯಾಮಿಲಿ ಎಂಟ್ರಿನ ಕೊಡ್ತಾರೆ ಪ್ರತಿದಿನವೂ ಕೂಡ. ಗಿಲ್ಲಿ ಅವ್ರ ಪೇರೆಂಟನ್ನ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿರ್ತೀರ. ನೋಡೋಣ ಅದ್ರ ರಿಲೇಟೆಡ್ ಆಗಿ ಏನಾದ್ರು ಅಪ್ಡೇಟ್ ಬಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀರಿ. ಬಟ್ ಈ ಒಂದು ಎಮೋಷನಲ್ ಮೂಮೆಂಟು ಮತ್ತು ಇಂಟ್ರೆಸ್ಟಿಂಗ್ ಆಗಿರೋ ವೀಕ್ಗೆ ಯಾರೆಲ್ಲ ಕಾಯ್ತಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ತುಂಬ ಎಮೋಷನಲ್ ಆಗಿತ್ತು ಸೂರಜ್ ಅವ್ರ ಪೇರೆಂಟ್ಸು. ಮತ್ತು ಎಲ್ಲರದು ಎಮೋಷನಲ್ ಆಗಿರುತ್ತೆ. ಬಟ್ ನಾವು ಮಾತ್ರ ನೆಗೆಟಿವ್ ಮಾಡೋದು. ಇದಿಷ್ಟು ಒಂದು ನಾರ್ಮಲ್ ಆಗಿ ಪ್ರೊಮೋ ರಿವ್ಯೂ ಆಗಿರುತ್ತೆ. ನಿಮ್ಗೇನು ಅನಿಸು ಅಂತ ಕಮೆಂಟ್ ಸೆಕ್ಷನಲ್ಲಿ ಮರೆಯದಂತೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.